ನನ್ನ ಹೆಸರು ಕಾವ್ಯ ಅಂತ. ನಾನು ಆಗತೂರಿಂದ ಬರ್ತಿರೋದು. ನನ್ನ ಮಗುಗೆ ಈ ಥರ ಆಗಿದೆ ಅಂತ ನನಗೆ ಡೆಲಿವರಿ ಡೇಟ್ ಕೊಟ್ಟಾಗ ಸ್ಕ್ಯಾನಿಗೆ ಹೋದಾಗ ಮಾತ್ರ ಗೊತ್ತಾಗಿದ್ದು. ನನಗೂ ಕ್ಯಾಂಪಾಗೇ ಗೊತ್ತಿರಲಿಲ್ಲ. ಮೊದಲನೇ ಕ್ಯಾಂಪು ನಂಜನಗೂಡು. ಆವಾಗ ಫಿಸಿಯೋಥೆರಪಿಗೆ ಹೋದೋ. ಆವಾಗ 1.5 ತಿಂಗಳು ಮಗುವನ್ನು ಥೆರಪಿಗೆ ನಂಜನಗೂಡು ಮೊದಲು ಮನೆ ಮಾಡಿದ್ದು. ನಾವು ಆವಾಗ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಇವನಿಗೋಸ್ಕರನೇ ಸರಗೂರಲ್ಲಿ ಮನೆ ಶಿಫ್ಟ್ ಮಾಡ್ಕೊಂಡ. ಇವಾಗ ಇವನು 1.5 ತಿಂಗಳು ಪಾಪು ಎತ್ಕೊಂಡೋಗಿ ಗೊಂಬೆ ಥರ ಇದ್ದ, ಎತ್ಕೊಂಡು ಹೋದೋ. ಅವತ್ತು ಸ್ಟಾರ್ಟ್ ಮಾಡಿದ್ದು ಇವನ್ನ. ಹಂತವಾಗಿ ಇವನು ಮೊದಲು ದಬಾಕತ್ತ ಇರಲಿಲ್ಲ, ಆಮೇಲೆ ದಬಾಕೊಂಡ. ಮುಂದೆ ಅಂಬೆ ತೆಮ್ಕೊಂಡು ಹೋಗೋದು, ಅಂಬೆಗಾಲಲ್ಲಿ ಹೋಗೋದು, ಸಪೋರ್ಟ್ ಇಲ್ದೇ ಕೂತ್ಕೊಳ್ಳೋಂಗೆ ಮಟ್ಕಾದ. ಮೊದಲು ಖುಷಿ ಅನ್ನೋದೇ ಇರಲಿಲ್ಲ. ಇವಾಗ ಈಗ ಕೂತ್ಕೊಂಡು ಎಲ್ಲನೂ ಮಾತಾಡ್ತಾನೆ. ಇವಾಗ ನನಗೂ ಒಂಥರ ಧೈರ್ಯ. ಎಲ್ಲ ಕರ್ಕೊಂಡು ಹೋಗ್ತೀನಿ, ಮಾತಾಡ್ತೀನಿ, ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡ್ತೀವಿ. ತುಂಬ ಮೊದಲನೇ ಕ್ಯಾಂಪ್, ಈಗ 5ನೇ ಕ್ಯಾಂಪು. ನನಗೆ ಈ ಥರ ಮುಗಿದೆ ಅಂತ ಯಾರು ಮನೇಲಿ ಮಾತ್ರ ಇಟ್ಕೊಳ್ಳೇಬೇಡಿ. ಬಂದು ಈ ಥರ ಕ್ಯಾಂಪ್ಗೆ, ಪ್ರೋಗ್ರಾಮ್ಗಳಿಗೆ ಎಲ್ಲ ಅಟೆಂಡ್ ಮಾಡಬೇಕು. ಏನು ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಮಾಡಬೇಕು. ನನ್ನ ಮಗನ ಇಷ್ಟು ಇಂಪ್ರೂವ್ ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ.